ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಹಳ್ಳಿಗಳಲ್ಲಿ ಒಂದು ಮಾತನ್ನು ಬಳಸ್ತಾರೆ, ಹಿಡ ಹೊಡೆಯೋದು ಅಂತ. ಹೋರಿಗೆ ಹಿಡ ಹೊಡೆಯೋದು ಅಂತ. ಅದನ್ನು ವಿವರಿಸೋದಿಲ್ಲ ನಾನು, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಅರ್ಥ ಆಗಿರುತ್ತೆ ಅನಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಲುಕೊಂಡಿದ್ದಾರೆ. ಯಾಕೆ ಅಂದರೆ ಅವರು ಇವತ್ತು ಶಿಸ್ತು ಸಮಿತಿಯ ಮುಂದೆ ಹೋಗಿದ್ದರು. 6 ಪುಟಗಳ ತಮ್ಮ ಉತ್ತರವನ್ನು ಶೋಕಾಸ್ ನೋಟಿಸ್ಗೆ ತಗೊಂಡು ಹೋಗಿದ್ದರು. 1.25 ತಾಸು ಅಲ್ಲಿ ಚರ್ಚೆ ಮಾಡಿದ್ರು. ಶಿಸ್ತು ಸಮಿತಿಯ ಮುಂದೆ ತಮ್ಮ ಸಮಜಾಯಿಷಿಯನ್ನು ಕೊಟ್ಟರು. ಆ ನಂತರ ಹೊರಗೆ ಬಂದು ಪತ್ರಕರ್ತರಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ಅವರ ಮುಖ, ಅವರ ಧ್ವನಿ, ಅವರ ಹಾವಭಾವ, ಅವರ ಮಾತುಗಳು, ಪದಪ್ರಯೋಗವನ್ನು ಗಮನಿಸಿದ್ರೆ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಶಿಸ್ತು ಸಮಿತಿಯ ಮೂಲಕ ಯತ್ನಾಳ್ಗೆ ಹೇಳಿದ ಹಾಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದರೆ ಯಡಿಯೂರಪ್ಪ ಪ್ಲಸ್ ವಿಜಯೇಂದ್ರ ಹೈಕಮಾಂಡನ್ನು ಒಪ್ಪಿಸಿದ್ದಾರೆ. ಯತ್ನಾಳ್ ಬಾಯಿ ಮುಚ್ಚಿಸೋದಕ್ಕೆ ನೀವು ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಮುಂದೆ ಸಮರ್ಥವಾಗಿ ಮಂಡಿಸಿದ್ದಾರೆ ಅಂತ ಆಯಿತು. ಇನ್ನು ಹೇಗಾದರೂ ಮಾಡಿ ಯಡಿಯೂರಪ್ಪ ಅಂಥವರಿಂದ BJPಯನ್ನು ಸ್ವಲ್ಪ ದೂರ ಸರಿಸಿ ಬ್ರಾಹ್ಮಣ ನಾಯಕತ್ವವನ್ನು ತರಬೇಕು ಅಂತ ಹೊರಟಿದ್ದಂತಹ ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಅನ್ನುವಂತಹ ಇಬ್ಬರು ಬ್ರಾಹ್ಮಣರು ಯತ್ನಾಳ್ ಮೂಲಕ ಏನೋ ಒಂದು ಪ್ರಯತ್ನವನ್ನು ನಡೆಸ್ದಂಗೆ ಸುದ್ದಿಗಳು. ಆ ಪ್ರಯತ್ನ ವಿಫಲ ಆಗಿದೆಯಾ? ಕರ್ನಾಟಕದಲ್ಲಿ ಮತ್ತೆ ಯಾವುದೇ ರೀತಿಯಿಂದಲೂ ಸಹ ಬ್ರಾಹ್ಮಣರ ಆಳ್ವಿಕೆ ಅಥವಾ ಬ್ರಾಹ್ಮಣರ ನೇತೃತ್ವದ ಸರ್ಕಾರ ಸದ್ಯಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ರಾಮಕೃಷ್ಣ ಹೆಗಡೆಯವರ ನಂತರ ಇಲ್ಲಿಯವರೆಗೆ ಬ್ರಾಹ್ಮಣ ಮುಖ್ಯಮಂತ್ರಿ ಆಗೇ ಇಲ್ಲ. ಯಾವಾಗ ಬರುತ್ತೆ ಅನ್ನೋದಕ್ಕೆ ದೂರದವರೆಗೂ ಅದಕ್ಕೆ ಅವಕಾಶಗಳು ಕಾಣ್ತಿಲ್ಲ. ಯಾಕೆಂದರೆ ಈ ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಾಗಿದೆ. ಅವರಿಬ್ಬರು ಸ್ವಲ್ಪ ಸಡಿಲ ಬಿಟ್ಟರೆ ದಲಿತ ಮುಖ್ಯಮಂತ್ರಿಯ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಇದರ ನಡುವೆ ಸಣ್ಣ ಸಮುದಾಯ ಆಗಿದ್ದರೂ ಸಹ ತಮ್ಮದೇ ಆದಂಥ ಚಾಣಕ್ಷತನದಿಂದ, ತಮ್ಮದೇ ಆದಂಥ ಕ್ಷಣದಿಂದ ಶತಶತಮಾನಗಳಿಂದಲೂ ಸಹ ಬೇರೆಯವರನ್ನು ವಿದ್ಯಾಭ್ಯಾಸದಿಂದ, ರಾಜಕೀಯದಿಂದ, ಅಧಿಕಾರದಿಂದ ದೂರ ಇಟ್ಟು ಷಡ್ಯಂತ್ರಗಳ ಮೂಲಕನೇ ಎಲ್ಲವನ್ನೂ ಪಡ್ಕೊಳ್ತಾ ಬರ್ತಿದ್ದಂತಹ ಬ್ರಾಹ್ಮಣ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯತೆಗಳು ದೂರದವರೆಗೆ ಕಾಣ್ತಿಲ್ಲ. ಯತ್ನಾಳ್ ಒಂದು ಮೂಲಕ ಒಂದು ಪ್ರಯತ್ನ ಮಾಡಿ ಒಂದು ಡಿಸ್ಟೇಬಲೈಸ್ ಮಾಡಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕೈಯಿಂದ ಇಲ್ಲಿನ ಕಂಟ್ರೋಲನ್ನು ಕಸ್ಕೊಂಡ್ಬಿಡಬೇಕು, ಡೈಲ್ಯೂಟ್ ಮಾಡಬೇಕು ಇಲ್ಲಿ ಲಿಂಗಾಯತ ನಾಯಕತ್ವವನ್ನು ಅಂತ ಮಾಡಿದಂತಹ ಪ್ರಯತ್ನ ವಿಫಲ ಆದಂಗೆ ಕಾಣ್ತಾ ಇದೆ. ಯಾಕೆ ಅಂದರೆ ಯತ್ನಾಳ್ ಹೊರಗೆ ಬಂದ ತಕ್ಷಣ ಶಿಸ್ತು ಸಮಿತಿಯಿಂದ ಅಲ್ಲಿ ಕೂತ್ಕೊಂಡು ತಮ್ಮ ಸಮಜಾಯಿಷಿಯನ್ನು ಕೊಟ್ಟು ಹೊರಗೆ ಬಂದ ತಕ್ಷಣ ಅವರು ಮಾತಾಡಿದ ಮಾತುಗಳು ಹಾಗಿತ್ತು. ಮಾತಾಡುವ ಧ್ವನಿ ಮೊನ್ನೆವರೆಗೂ ಏನು ಬಿಟ್ಟರೆ ಹೊಡೆದೇ ಬಿಡ್ತೀನಿ ವಿಜಯೇಂದ್ರಗೆ ಅನ್ನುವಂಥದ್ದು ಏಕವಚನ ಬಿಟ್ಟರೆ ಬೇರೆ ಇರ್ತಾ ಇರಲಿಲ್ಲ. ಇವನು ಯಡಿಯೂರಪ್ಪಗೂ ಏಕವಚನ. ಅವನ ಮಾತು ನಾನು ಕೇಳಲ್ಲ, ಅವನನ್ನು ರಾಜ್ಯಾಧ್ಯಕ್ಷನಾಗಿ ನಾನು ಒಪ್ಕೊಳ್ಳೋದೇ ಇಲ್ಲ. ಅವನು ಯಾವ ನಾಯಕ, ಅವನ ಅಪ್ಪನ ಮಾತೇ ನಾನು ಕೇಳಿಲ್ಲ, ಅವನ ಮಾತೇನು ಕೇಳ್ತೀನಿ ನಾನು. ಯಡಿಯೂರಪ್ಪ ಒಬ್ಬರೇ ಪಕ್ಷ ಕಟ್ಟಲಿಲ್ಲ, ನಾನು ಕಟ್ಟಿದ್ದೀನಿ, ಎಲ್ಲರೂ ಕಟ್ಟಿದ್ದಾರೆ ಅಂತ. ಅದಕ್ಕೆ ಇವ್ರಿಗೆ ಯತ್ನಾಳ್ಗೆ ಸಪೋರ್ಟ್ಗೆ ಬಂದಂತಹ ಒಂದು ಟೀಮ್ BP ಹರೀಶ್ ಇರಬಹುದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸಾಕಷ್ಟು ಜನ ಬಂದರು. ಅವರೆಲ್ಲರೂ ಸಹ ವಾಗ್ದಾಳಿ ನಡೆಸಿದ್ರು. ಈ ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪರವಾಗಿ ಒಂದಷ್ಟು ಜನ ವಾಗ್ದಾಳಿಯನ್ನು ನಡೆಸ್ಕೊಂಡಿದ್ರು. ಅದು ರೇಣುಕಾಚಾರ್ಯ, BC ಪಾಟೀಲ್ ಅಂತವರು, ಈ ರೀತಿಯ ಜನ ಬಂದಿದ್ದರು. ಇನ್ನು ನ್ಯೂಟ್ರಲ್ ಆಗಿ ಸೋಮಣ್ಣ ಅಂತವರು ಅವರ ಪ್ರಯತ್ನಗಳನ್ನು ಅವ್ರು ಮಾಡ್ತಿದ್ರು. ಹೇಗಾದರೂ ಮಾಡಿ ಯತ್ನಾಳ್ರನ್ನ ಪಕ್ಷದಲ್ಲೇ ಉಳಿಸ್ಕೋಬೇಕು, ಇಲ್ಲಾಂದರೆ ಯಡಿಯೂರಪ್ಪ ಪವರ್ಫುಲ್ ಆಗಿಬಿಟ್ರೆ ನಮಗೆ ಉಳಿಗಾಲ ಇರಲ್ಲ ಅಂತ. ಯತ್ನಾಳ್ರಿಗೂ ಎಫೆಕ್ಟ್ ಆಗಬಾರ್ದು, BJPಗೂ ಎಫೆಕ್ಟ್ ಆಗಬಾರ್ದು ಅಂತ ಅವರು ಒಂದು ರೀತಿಯಲ್ಲಿ ಸೋಮಣ್ಣ ಅಂತವರು ಒಂದಷ್ಟು ಏನೇನೋ ನಂತರ ಅಂತೂ ಇಂತೂ ಶೋಕಾಸ್ ನೋಟಿಸ್ ಬರೋ ಹಾಗೆ ಮಾಡಿದ್ದೇ ಯಡಿಯೂರಪ್ಪ ಆ್ಯಂಡ್ ಸನ್ಸ್ಗೆ ಒಂದು ಜಯ, ಪ್ರಥಮ ಹಂತದ ಜಯ ಅಂತ ಕಾಣಿಸ್ತಾ ಇತ್ತು. ಆದರೂ ಸಹ ಯತ್ನಾಳ್ ಮಾತಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರಲಿಲ್ಲ. ಆದರೆ ಇವತ್ತು ಶಿಸ್ತು ಸಮಿತಿಯ ಮುಂದೆ ಹೋಗಿ ಬಂದ ನಂತರ ಸೈಲೆಂಟಾಗಿ ಮಾತಾಡ್ತಿದ್ದಾರೆ. ಈ ಕಡೆ ಯಡಿಯೂರಪ್ಪ ಅವ್ರ ಪ್ರತಿಕ್ರಿಯೆ ಕೇಳಿದಾಗ ಅವರು ಸಹ ಏನೋ ಒಂದು ರೀತಿ ಯತ್ನಾಳ್ ಬೇರೆ ಯಾರೂ ಅಲ್ಲ, ನಮ್ಮವರೇನೆ, ಅವರು ಯಾವುದೋ ಕಾರಣಕ್ಕೆ ಸಿಟ್ಟು ಹೊರ ಹಾಕ್ತಿದ್ದಾರೆ ಅಷ್ಟೇ, ಹೈಕಮಾಂಡ್ ಎಲ್ಲವನ್ನು ಸರಿ ಮಾಡುತ್ತೆ ಅಂತ ಯಡಿಯೂರಪ್ಪನವರು ಒಂದು ಡೈಲಾಗ್ ಹೊಡಿತಾರೆ. ಈ ಕಡೆ ಯತ್ನಾಳು ಏಕವಚನವನ್ನು ಬಳಸೋದು ಕಂಪ್ಲೀಟಾಗಿ ಬಿಡ್ತಾರೆ. ವಿಜಯೇಂದ್ರಗೂ ಸಹ ಬಹುವಚನದಲ್ಲೇ ಸಂಬೋಧಿಸ್ತಾರೆ. ಪ್ಲಸ್
ಹೈಕಮಾಂಡ್ ಅವರು ಹೇಳಿದ್ದಾರೆ, ಆಂತರಿಕ ವಿಚಾರಗಳನ್ನು ಬಿಡಿ, ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡೋದಕ್ಕೆ ಆ ರೀತಿಯಾದಂತಹ ಹೋರಾಟಗಳಿಗೆ ಮುಂದಾಗಿ ಅಂತ ಹೇಳಿದರೆ ನಾವು ಅದನ್ನೇ ಮಾಡ್ತೀವಿ ಅಂತ ಯತ್ನಾಳೇ ಹೇಳ್ತಾರೆ. ಸೊ ಅಲ್ಲಿಗೆ ಯತ್ನಾಳರ ಹಾರಾಟ ಚೀರಾಟ ಟುಸ್ ಆಗೋಯ್ತು. ಅವರ ಬಾಯಿಗೆ ಬೀಗ ಹಾಕಿದ್ದು ಆಯಿತು ಹೈಕಮಾಂಡ್. ಏನೋ ಒಂದು ಬೆದರಿಕೆನೋ ಉಚ್ಚಾಟನೆಯೋ ಏನೋ ಒಂದು ಹೇಳಿ ಅವರ ಬಾಯನ್ನು ಮುಚ್ಚಿಸೋದ್ರಲ್ಲಿ ಸದ್ಯಕ್ಕೆ ಈ ಕ್ಷಣಕ್ಕೆ BJP ಹೈಕಮಾಂಡ್ ಸಕ್ಸಸ್ ಆದಂಗೆ ಕಾಣ್ತಾ ಇದೆ. ಯಾಕೆ ಸದ್ಯಕ್ಕೆ ಈ ಕ್ಷಣಕ್ಕೆ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಯತ್ನಾಳವರು ಒಂದು ದಿನ ಸುಮ್ಮನಿರ್ಬೋದು, 2 ದಿನ ಸುಮ್ಮನಿರ್ಬೋದು, 3ನೇ ದಿನ 4ನೇ ದಿನ ಅಂದರೆ 1 ತಿಂಗಳು 2 ತಿಂಗಳು ಬಿಟ್ಟು 2024ರ ಲೋಕಸಭಾ ಚುನಾವಣೆಗೂ ಮೊದಲು 2023ರ ವಿಧಾನಸಭಾ ಚುನಾವಣೆಗೂ ಮೊದಲು ಸಹ ಹಾರಾಡ್ತಿದ್ದಂತಹ ಯತ್ನಾಳರನ್ನು ಸೈಲೆಂಟ್ ಮಾಡಿತ್ತು ಹೈಕಮಾಂಡ್. ಅವರು ಸಹ ಚುನಾವಣೆ ಮುಗಿಯೋವರೆಗೂ ಸೈಲೆಂಟ್ ಆಗಿದ್ದರು. ಚುನಾವಣಾ ಮುಗಿದಿದ್ದೇ ತಡ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ದಿನ ಬೆಳಗಾದರೆ ವಾಗ್ದಾಳಿ. ಈಗ ಶಿಸ್ತು ಸಮಿತಿ ಏನೋ ಹೇಳಿದೆ, 4 ದಿನ ಸುಮ್ಮನಿರ್ತಾರೆ, ಆಮೇಲೆ ಶುರು ಹಚ್ಕೊಳ್ತಾರೆ, ಅದಂತೂ ಇರುತ್ತೆ. ಅದರ ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಅಂಡ್ ಸನ್ ಸಕ್ಸಸ್ಫುಲಿ ಯಶಸ್ವಿಯಾಗಿ ಯತ್ನಾಳರ ಬಾಯನ್ನು ಮುಚ್ಚಿಸೋದ್ರಲ್ಲಿ ತಾತ್ಕಾಲಿಕ ಯಶಸ್ಸನ್ನಂತೂ ಕಂಡಿದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ BJPಯ ಆಂತರಿಕ ಯುದ್ಧ ಕಂಪ್ಲೀಟಾಗಿ ನಿಂತೋಗುತ್ತಾ ಅಂದರೆ ಅದಂತೂ ಕಂಪ್ಲೀಟಾಗಿ ನಿಲ್ಲೋದಿಲ್ಲ. ಯಾಕಂದರೆ BJP ಇರೋದೇ ಅಧಿಕಾರದ ಹಕ್ಕೆ. ಪ್ರತಿಯೊಬ್ಬರು ಯಾವುದ್ಯಾವುದೋ ಪಕ್ಷ ಬಿಟ್ಟು ಆಪರೇಷನ್ಗೆ ಒಳಗಾಗಿ ಅಲ್ಲಿಗೆ ಬರ್ತಾರೆ ಅಂತಂದರೆ ಅಧಿಕಾರಕ್ಕಾಗಿ ಬರ್ತಾರೆ, ಹಣಕ್ಕಾಗಿ ಬರ್ತಾರೆ. ಬೇರೆ ಏನಕ್ಕೂ ಪಕ್ಷ ಬಿಟ್ಟು ಆಪರೇಷನ್ಗೆ ಒಳಗಾಗಿ ದೇಶ ಸೇವೆಗಾಗಿ, ಸಮಾಜ ಸೇವೆಗಾಗಿ, ಮತದಾರರ ಸೇವೆಗಾಗಿ, ಕ್ಷೇತ್ರದ ಒಳಿತಿಗಾಗಿ ಎಲ್ಲ ಬುಟ್ಟಾಟಿಕೆ ಡೈಲಾಗುಗಳು ಯಾರು ಯಾವ ಪಕ್ಷಕ್ಕಾದರೂ ಬರಲಿ, ಅದು BJPಗೆ ಬರೋದಂತಲ್ಲ, ಅಥವಾ ಬೇರೆ ಯಾರೇ ಯಾವ ಪಕ್ಷಕ್ಕೆ. ಈಗ BJPಗೆ ಬರ್ತಾರೆ ಅಂತಂದರೆ ಇವರಿಗೆ ಅಧಿಕಾರ ಬಲ ಸಿಗುತ್ತೆ, ತಮ್ಮ ಮೇಲೆ ಯಾವುದಾದ್ರು ಕೇಸ್ ಇದ್ದರೆ ಬಿಡುಗಡೆ ಸಿಗುತ್ತೆ, ಎಲ್ಲ ಆಸೆಗಳನ್ನ ಇಟ್ಕೊಂಡು ಬರುವಂಥವರು ಒಂದು ಕಡೆ ಇದ್ದಾಗ ಅಸಮಾಧಾನಗಳು ಸ್ಫೋಟ ಆಗೇ ಆಗ್ತವೆ, ಕಿತ್ತಾಟಗಳು ಇದ್ದೇ ಇರುತ್ತೆ. ಆದರೆ ಅದು ತಾತ್ಕಾಲಿಕವಾಗಿ ಈಗ ಯತ್ನಾಳರೊಬ್ಬರ ಬಾಯನ್ನು ಮುಚ್ಚೋದಕ್ಕೆ ಸಾಧ್ಯತೆ ಆಗಿದ್ರೆ, ಆದರೆ ರಮೇಶ್ ಜಾರಕಿಹೊಳಿ ಇರಬಹುದು, ಅಥವಾ ಯತ್ನಾಳರ ಜೊತೆಯಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡಿತಾ ಇದ್ದಂತಹ ಕುಮಾರ್ ಬಂಗಾರಪ್ಪ, BP ಹರೀಶ್ ಇಂಥರದವರು ಸುಮಾರು ಜನ ಇರೋದರಿಂದ ಏನು ಬೇಕಾದರೂ ಆಗಬಹುದು. ಆದರೆ ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ ಏನು ಅಂದರೆ, ಶಿಸ್ತು ಸಮಿತಿಯ ಮುಂದೆ ಹೋಗಿ 6 ಪುಟಗಳ ತಮ್ಮ ಸಮಜಾಯಿಷಿಯನ್ನು ರಿಟರ್ನಲ್ಲಿ ಕೊಟ್ಟು 1/4 ಗಂಟೆ ಅವರು ಮುಂದೆ ಕೂತ್ಕೊಂಡು ತಮ್ಮ ವಾದವನ್ನು ಮಂಡಿಸಿ ಹೊರಗೆ ಬಂದಂತಹ ಯತ್ನಾಳರು ಸೈಲೆಂಟ್ ಆಗಿದ್ದಾರೆ, ಟುಸ್ ಆಗಿದ್ದಾರೆ. ಇಷ್ಟು ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.